ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಮಾತಾಡೋ ವಿಡಿಯೋಗೆ ಸ್ವಾಗತ. ನೋಡಿ, ಆಗಲೇ ಇದು ಹಿಂದಿನ ವಿಡಿಯೋದ್ದು ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ರೈತರುಗಳಿಗೆ ತುಂಬ ಅನುಕೂಲವಾಗಿರುತ್ತೆ ಈ ವಿಡಿಯೋ ಬಂದು ನೋಡಿ. ಯಾಕೆ ಅಂತಂದರೆ ಎಲ್ರಿಗೂ ಇದೇ ಥರ ಒಂದು ಇದು ಕ್ಲಾರಿಟಿ ತಗೊಂಡಲೇ ಮೋಟ್ರ್ ಬಿಟ್ಟರೆ ಡೈರೆಕ್ಟಾಗಿ ಕರೆಕ್ಟಾಗಿ ಡೀಟೇಲ್ಸ್ ಚೆಕ್ ಮಾಡ್ದೇ ಕ್ಯಾಮ್ರಾ ಬಿಟ್ಟು ಸ್ಕ್ಯಾನಿಂಗ್ ಮಾಡ್ದೇ ಚೆಕ್ ಮಾಡ್ಕೊಂಡು ಏನು ಮಾಡ್ದೇ ಮೋಟ್ರ್ ಬಿಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ದಯವಿಟ್ಟು ನೋಡ್ತಾ ಇರಿ. ನೋಡಿ, ಈ ಬೋರ್ವೆಲ್ ಬಂದು ಟೋಟಲ್ಲು ಬರೀ 39 ಅಡಿ ಕೇಸಿಂಗ್ ಇದೆ. ಸೊ ಈ ಬೋರ್ವೆಲಲ್ಲಿ ಏನಾಗಿದೆ, ನೀರಿಲ್ಲ ಅಂತ ಎತ್ತಿಸಿ ಹೊಸ ಬೋರ್ ಹಾಕ್ಸಿದರೆ 500 ಅಡಿ ಆಗಿದ್ದ ಬೋರನ್ನು 950 ಅಡಿ ಮಾಡಿಸಿದರೆ ಕೊರೆದಾಗಲೂ ಕೂಡ ನೀರು ಬಂದಿಲ್ಲ ಈ ಕಸ್ಟಮರ್ಗೆ. ಈಗ ನೋಡಿ, ನಾನು ಬಂದು ಚೆಕ್ ಮಾಡ್ತಾ ಇದ್ದೀನಿ. ಬಂದು ನೋಡಿ, ಬರೀ 20 ಅಡಿಯಿಂದ ನೀರು ಬರ್ತಾ ಇದೆ ಕೇಸಿಂಗಲ್ಲಿ. ಕೇಸಿಂಗ್ ಸ್ವಲ್ಪ ತೂತ ಬಿದ್ದಿದೆ, ಅಲ್ಲಿ ನೀರು ಬರ್ತಾ ಇದೆ. ಸೊ ಟೋಟಲ್ಲು 40 ಅಡಿ ಕೇಸಿಂಗ್ ಇದೆ. ಇದು 39 40 ಅಡಿ ಕೇಸಿಂಗ್ ಇದೆ. ಕೇಸಿಂಗ್ ಒಳಗಡೆ ನೀರು ಬರ್ತಾ ಇದೆ. ಕೇಸಿಂಗ್ ತಳದಲ್ಲಿ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ 40 ಅಡಿ 35 ಅಡಿ 40 ಅಡಿ ಹಿಂದೆ ಮುಂದೆ ಹೋಲ್ ಮಾಡಿದ್ರೆ ಮತ್ತೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಆಗೋ ಸಾಧ್ಯತೆ ಇದೆ ಈ ಬೋರ್ವೆಲಲ್ಲಿ. ಇವರು ನೀರಿಲ್ಲ ಅಂತಲೇ ಇವರು ಆ್ಯಕ್ಚುಲಿ ಹೊಸ ಬೋರು ರೀಬೋರ್ ಮಾಡಿಸಿದ್ರು 500 ಅಡಿ ಮೋಟ್ರ್ ಎತ್ತಾಕಿ. ಕಾರಣ ಏನಪ್ಪ ಅಂದರೆ ಬೋರ್ವೆಲ್ಲಲ್ಲಿ ಮೋಟ್ರು ಪ್ರಾಬ್ಲಮ್ ಆಗಿದೆ. ಆ ಬೋರ್ವೆಲ್ನ ಮೋಟ್ರನ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಲ್ಲ ಇವರು, ನೀರು ಬರ್ತಿಲ್ಲ ನಮ್ಮ ಬೋರಲ್ಲಿ ಅಂತ ಅದೇ ಬೋರನ್ನು ರೀಬೋರ್ ಮಾಡಿಸಿದ್ದಾರೆ. ಅದರಲ್ಲಿ ಅವ್ರು ಕೊರೆದಾಗ ನೀರು ಬಂದಿಲ್ಲ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು 1200 ಅಡಿ ಬೋರ್ ಹಾಕ್ಸಿದ್ದಾರೆ, ಅದು ಕೂಡ ಫೇಲ್ಯೂರ್ ಆಗಿದೆ. ಪಕ್ಕದಲ್ಲೇ ಹಾಕ್ಸಿದ್ದಾರೆ, ಅದು ಕೂಡ ಫೇಲ್ಯೂರ್ ಆಗಿದೆ. ಸೊ ಇರೋ ಬೋರನ್ನೇ ಹಳೆ ಬೋರ್ವೆಲ್ಲೇ ನೋಡಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಮೋಟ್ರ್ ಬಿಟ್ಟರೆ ಏನೆಲ್ಲ ಆಗುತ್ತೆ ಚೆಕ್ ಮಾಡಿಸಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಕರೆಕ್ಟಾಗಿ ಒಂದು ಮಾಹಿತಿ ಸಿಗುತ್ತೆ ನಿಮಗೆ. ನೋಡಿ, ಇದು ಬಂದು ಕರೆಕ್ಟಾಗಿ 301 ಅಡಿನಲ್ಲಿ ಒಂದು ಡ್ರೈ ಗ್ಯಾಪ್ ಇದ್ದಿದೆ. ಇದು ಕೂಡ ಒಳ್ಳೆ ಕಾಲದಲ್ಲಿ ಒಳ್ಳೆ ನೀರು ಬಂದಿದೆ. ಇವಾಗ ಡ್ರೈ ಆಗಿದೆ, 301 ಅಡಿನಲ್ಲಿ ಇದು ಬಂದಿದೆ. ನೆಕ್ಸ್ಟು ಇದೇ ಮುಂದಕ್ಕೆ ಕೆಳಗಡೆ ಹೋದಂಗೆ ಏನಾಗಿದೆ, ನೆಕ್ಸ್ಟು 367 ಅಡಿನಲ್ಲಿ ನೀರೇ ಖಾಲಿ ಆಗ್ತಿಲ್ಲ. ಇದು ಕೆಳಗಡೆ ಹೋದಂಗೆ ಡ್ರೈ ಗ್ಯಾಪ್ ನೋಡಿ ಯಾವ ಥರ ಗ್ಯಾಪ್ ಇದೆ. ಇದು ತುಂಬ ದೊಡ್ಡ ಗ್ಯಾಪ್ ಇದೆ. ಸೊ ಕೆಳಗಡೆ ಹೋದಾಗ ನೋಡಿ ನೀರೇ ಕೊರೆಯುವಾಗ ನೀರಿಲ್ಲ ಅಂತ ಮೋಟ್ರ್ ತಾಕಿ 2 ಬೋರ್ ಹಾಕ್ಸಿದ್ದಾರೆ ಇವರು. ಇದು ರೀಬೋರ್ ಕೂಡ ಮಾಡಿಸಿದ್ದಾರೆ. ಇದು ನೋಡಿ 367 ಅಡಿ ವಾಟರ್ ಲೆವೆಲ್ ಸ್ಟಿಲ್ಲಾಗಿ ನಿಂತಿದೆ, ನೀರೇ ಖಾಲಿ ಆಗ್ತಿಲ್ಲ. ಒಳ್ಳೆ ನೀರು ಬರ್ತಾ ಇದೆ ಇವರಿಗೆ. ಸ್ಲೋ ಆಗಿ 2 ಇಂಚ್ ನೀರು ಬರ್ತಾ ಇದೆ, 1.5 ಇಂದ 2 ಇಂಚ್ ನೀರು ನಮ್ಮ ಮೋಟ್ರಲ್ಲಿ ಬರ್ತಾ ಇದೆ. ಸೊ ನೀರು ಎಷ್ಟಕ್ಕಿತ್ತು ಅಷ್ಟಕ್ಕೆ ಇದೆ. ನಾನು ಮೋಟ್ರ್ ಬಿಟ್ಟು 2.25 ಗಂಟೆ ಮೋಟ್ರ್ ಓಡಿಸಿದ್ದೀನಿ. ಅಷ್ಟು ಓಡಿಸಿದ್ರು ಕೂಡ ಇವರಿಗೆ ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ನೀರು ಖಾಲಿ ಆಗಿಲ್ಲ. ಸಫಿಷಿಯೆಂಟಾಗಿ ಬರೀ 367 ವಾಟರ್ ಲೆವೆಲ್ ಸ್ಟಿಲ್ಲಾಗಿ ನಿಂತಿದೆ. ನೆಕ್ಸ್ಟು ಮುಂದೆ ಹೋದಾಗ ನೋಡಿ, ನೀರು ಒಳಗಡೆ ಒಂದು ಗ್ಯಾಪಲ್ಲಿ ನೀರು ಯಾವ ಥರ ಬರ್ತಾ ಇದೆ ಅಂತ ಒಂದು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಒಂದು ಸರಿ. ಮತ್ತು ಈ ಬೋರಲ್ಲಿ ನೀರು ಎಲ್ಲಿ ಬರ್ತಾ ಇದೆ ಅಂತ ನೋಡಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದೇ 113 ಮೀಟ್ರ್ 370 ಅಡಿನಲ್ಲಿ ಒಂದು ಕಡೆ ನೀರು ಬರ್ತಾ ಇದೆ. ನೀರು ಒಳಗಡೆ ನೀರು ಬರ್ತಾ ಇರೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಚೆಕ್ ಮಾಡಿ ಸ್ನೇಹಿತರೆ. ನೋಡಿ, ವಿಡಿಯೋದಲ್ಲಿ ಡೀಟೇಲ್ಸಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಎತ್ತಿದ್ರೆ ಫುಲ್ ಒಂಡು ಬರ್ತಾ ಇದೆ, ಅಂದರೆ ನೀರು ಕ್ಲಾರಿಟಿ ಇಲ್ಲ. ಮೇಲ್ಗಡೆ ನೋಡಿ ನೀರು ಬರ್ತಾ ಇರೋ ಗ್ಯಾಪಲ್ಲಿ ಬಂದು 370 ಅಡಿನಲ್ಲಿ ನೀರು ಬರ್ತಾ ಇದೆ. ನೋಡಿ ಯಾವ ಥರ ನೀರು ಬರ್ತಾ ಇದೆ ಅಂತ ನೋಡಿ, ನೀವೇ ನೋಡಿ ಎಷ್ಟು ವೈಟ್ ಆಗ್ತಾ ಇದೆ. ನೋಡಿ, ನೀರು ಕೆಳಗಡೆ ನೀರು ಮೋಟ್ರ್ ನೀರು ತೊಗೊತಾ ಇದೆ, ಇದೇ ಗ್ಯಾಪಲ್ಲೇ ನೀರು ತೊಗೊತಾ ಇದೆ. ಸೊ ಆ ನೀರು ಬರ್ತಾ ಇರೋ ಜಾಗ ನೋಡಿ ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ. ನೋಡಿ ಯಾವ ಥರ ನೀರು ತೊಗೊತಿದೆ.